ರಾಹುಲ್ ಗಾಂಧಿ ಯಾವಾಗಲೂ ಮಾತಾಡಿದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾನೆ. ಇಡೀ ಬೆಳಗಿನ ಸಾಯಂಕಾಲ ದೇಶದಲ್ಲಿರತಕ್ಕಂಥ ಮೋದಿಯವರ ಸರ್ಕಾರದ ಬಗ್ಗೆ ಕ್ರಿಟಿಸೈಸ್ ಮಾಡೋದು ಮಾತ್ರ ಮಾಡ್ತದೆ, ಅಪಪ್ರಚಾರ ದೇಶದ ಬಗ್ಗೆ. ದುರಂಕಾರ ಮತ್ತೊಂದು ಕಾರಣ ಸಲುವಾಗಿ ಅವತ್ತು ಖರ್ಗೆ ಅವರು ಕೂಡ ಇದ್ದಂತ ಏನು ಹಿರಿಯ ನಾಯಕರು ಇದ್ರಲ್ಲ ಅವರೆಲ್ಲ ಹೊರಗಡೆ ಬಂದು ಬಿಜೆಪಿ ಜಾಯ್ನ್ ಆದ್ರು. ನಾವು ಬಿಜೆಪಿಯಿಂದ ಆರಿಸಿ ಬಂದ್ವಿ, ಅಲ್ಲಿ ನಮ್ಮ ಜಾಧವ್ ಅವರು ಆರಿಸಿ ಬಂದರು. ಹೀಗಾಗಿ ಇವತ್ತು ಅವರ ಒಂದು ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಆಕ್ರೋಶ ಇದೆ. ಅದಕ್ಕೆ ಅದು ಮುಂದೆ ಅದ್ರ ಬಗ್ಗೆನೂ ಹೋರಾಟ ನಾವು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೇವೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತದ ಬಗ್ಗೆ ನಿರಂತರವಾಗಿ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಕೋಮುಗಲಭೆ ಅಂತ ಸಂದರ್ಭದಲ್ಲಿ ಎರಡು ರಾಜಕೀಯ ಪಕ್ಷಗಳು ರಾಜಕೀಯ ಬದಿಗಿಟ್ಟು ಒಗ್ಗಟ್ಟಾಗಿ ನಿಂತಿದ್ದನ್ನ ಬಗೆಹರಿಸಬಹುದಲ್ಲ, ಯಾಕೆ ನೋಡಿ, ಪ್ರತಿಪಕ್ಷದವರು ಶಾಂತಿ ವ್ಯವಸ್ಥೆ ಕಾಪಾಡ್ಕೊಳ್ಳೋಕೆ ಬಿಜೆಪಿ ಯಾವಾಗಲೂ ತಯಾರಿದೆ, ಇಡೀ ದೇಶದಲ್ಲಿ ತಯಾರಿದೆ. ಮೋದಿಜಿಯವ್ರ ನಾಯಕತ್ವ ಇದೆ. ಇವತ್ತು ಪಾಕಿಸ್ತಾನ ಕುಮ್ಮಕ್ ಕೊಡೋರು ಯಾರು? ರಾಹುಲ್ ಗಾಂಧಿ. ತಿಳ್ಕೊರಿ, ರಾಹುಲ್ ಗಾಂಧಿ ಯಾವಾಗಲೂ ಮಾತಾಡಿದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾನೆ. ಅಲ್ಲಿ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರೆ, ಮತ್ತೊಂದು ಮಾಡಿದರೆ, ಅಟ್ಯಾಕ್ ಮಾಡಿದರೆ ಸಾಕ್ಷಿ ಕೇಳ್ತಾರೆ ಇವರು ರಾಹುಲ್ ಗಾಂಧಿ. ಹೀಗಾಗಿ ಯಾವಾಗಲೂ ಅಲ್ಲಿ ವಿದೇಶಕ್ಕೆ ಹೋದರೂ ಅಲ್ಲಿನೂ ಸಹಿತ ಮೋದಿಯವರು ಕ್ರಿಟಿಸೈಸ್ ಮಾಡೋದು, ಭಾರತದ ವ್ಯವಸ್ಥೆ ಬಗ್ಗೆ ಕ್ರಿಟಿಸೈಸ್ ಮಾಡೋದೇ ಮಾಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು, ಹಿಂದೆ ನೆಹರು ಅವರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇದ್ದಾಗ ಅವರು ಪ್ರತಿಪಕ್ಷದ ನಾಯಕರಾಗಿ ಆ ಕಡೆ ಹೋದಾಗ ದೇಶದ ವಿಚಾರವನ್ನು ಅಲ್ಲೇನು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ದೇಶಕ್ಕೆ ಘನತೆ ತರುವಂಥ ಕೆಲಸ ಅವ್ರು ಮಾಡ್ತಿದ್ರು. ಇವತ್ತು ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ದಾರೆ? ಇಡೀ ಬೆಳಗಿನ ಸಾಯಂಕಾಲ ದೇಶದಲ್ಲಿರತಕ್ಕಂಥ ಮೋದಿಯವರ ಸರ್ಕಾರದ ಬಗ್ಗೆ ಕ್ರಿಟಿಸೈಸ್ ಮಾಡೋದು ಮಾತ್ರ ಮಾಡ್ತದೆ, ಅಪಪ್ರಚಾರ ದೇಶದ ಬಗ್ಗೆ, ಪಾಕಿಸ್ತಾನದ ಪರವಾಗಿ ಮಾತಾಡುವಂಥದ್ದು. ನೀವೇನೋ ಏರ್ ಸ್ಟ್ರೈಕ್ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಅದನ್ನು ಕ್ರಿಟಿಸೈಸ್ ಮಾಡುವಂಥದ್ದು, ಸಾಕ್ಷಿ ಕೇಳುವಂಥ ಕೆಲಸ ರಾಹುಲ್ ಗಾಂಧಿ ಮಾಡ್ತಾರೆ. ಹೀಗಾಗಿ ಕಾಂಗ್ರೆಸ್ ಬಹುಶಃ ನಿಮ್ಗೆ ಅನಿಸಿರ್ಬೋದು, ಈ ಜಮ್ಮು ಕಾಶ್ಮೀರ, ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ ಏನಿದೆಯಲ್ಲ, ಅವತ್ತೇನಾದರೂ ವಲ್ಲಭಭಾಯಿ ಪಟೇಲ್ರಿಗೆ ಅಧಿಕಾರ ಕೊಟ್ಟಿದ್ರೆ, ಮತ್ತು ಅವತ್ತಿನ ಮಿಲಿಟ್ರಿಗೆ ಏನಾದ್ರು ಅಧಿಕಾರ ಕೊಟ್ಟಿದ್ರೆ, ಇವತ್ತು ಪಾಕಿಸ್ತಾನ ಅದೇನು POK ಅಂತ ಇದೆಯಲ್ಲ ನಮ್ಮ ಕಡೆನೇ ಉಳಿತಿತ್ತು. ಅವತ್ತು ಸರಿಯಾದಂಥ ದೃಢವಾದಂಥ ನಿರ್ಧಾರ ಕೈಗೊಳ್ಳಿಲ್ಲ ನೆಹರು ಅವರು. ಅದರಿಂದ ಇವತ್ತು POK ಕ್ರಿಯೇಟ್ ಆಗಿದೆ. ಅದರಿಂದಲೇ ಭಾಳಷ್ಟು ಸಮಸ್ಯೆ ಆಗಿದ್ದಾವೆ. POK ಇವತ್ತೇನು POK ನಮ್ಮ ಭಾಗಕ್ಕೆ ಬರಬೇಕು, ಭಾರತಕ್ಕೆ ಬರಬೇಕು, ನಮ್ಮ ಭಾರತ ದೇಶದ ಅಂಗ ಅದು ನಮ್ಗೆ ಬರಬೇಕು ವಾಪಸ್. ಆವಾಗ ಬಹುಶಃ ಅಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ. ಈಗ ಉಚ್ಚಾಟನೆಗಳು ಈಗ ಮತ್ತೆ ಸೋಮಶೇಖರ್ ಅವರು ಮತ್ತೆ ಹೆಬ್ಬಾರ್ ಅವ್ರದ್ದು ಉಚ್ಚಾಟನೆ ಆಗಿದೆ, ಈಗ ಯತ್ನಾಳ್ ಅವ್ರದ್ದು ಉಚ್ಚಾಟನೆ ಆಯ್ತು. ಇನ್ನೂ ಎಷ್ಟು ದಿನ ಉಚ್ಚಾಟನೆ ಆಗ್ತಾವ ಸರ್ ಬಿಜೆಪಿ? ಮತ್ತೆ ಯಾರು ಇದ್ದಂಗಿಲ್ಲ ಈಗ ಸದ್ಯಕ್ಕೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.